ಭೂಲೋಕ. ಭೂಲೋಕದ ಮೇಲೆ ಯುದ್ಧದಲ್ಲಿ ಹೋರಾಡಿ ವೀರಮರಣ ಹೊಂದುವ ಸೇನಾನಿಗೆ ದೇವರ ಸ್ಥಾನ. ಸ್ವರ್ಗದಿಂದ ಧರೆಗಿಳಿದು ಬರೋ ಅಪ್ಸರೆಯರೇ ಮಡಿದ ವೀರ ಸೇನಾನಿಯನ್ನ ದೇವಲೋಕಕ್ಕೆ ಕರೆದೊಯ್ತಾರೆ. ಹೌದು, ಇಂಥದ್ದೇ ಪೌರಾಣಿಕ ಕಥೆಯನ್ನ ಇಲ್ಲಿ ಸಿಕ್ಕಿರೋ 9, 10ನೇ ಶತಮಾನದ ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳು ಸಾರಿ ಸಾರಿ ಹೇಳ್ತಿವೆ. ದಿನಕ್ಕೊಂದು ಕೌತುಕ ಸೃಷ್ಟಿಸ್ತಿರೋ ಗದಗ್ನ ಐತಿಹಾಸಿಕ ಲಕ್ಕುಂಡಿ ಈ ಹೊಸ ಕುತೂಹಲ ತೆರೆದಿಟ್ಟಿದೆ. ಬೆಟಗೇರಿಯಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ 15 ವೀರಗಲ್ಲುಗಳು ಪತ್ತೆಯಾಗಿದ್ದು, ಕಲ್ಲಿನಲ್ಲಿ ಕೆತ್ತನೆ ಇರೋ ಶಿಲ್ಪಕಲೆಗಳು ಭೂಲೋಕ, ಮಧ್ಯಲೋಕ, ದೇವಲೋಕದ ಕತೆ ಹೇಳ್ತಿವೆ. ಇದು ಭೂಲೋಕ, ಮಧ್ಯಲೋಕ, ದೇವಲೋಕ ಅಂತ ಅನ್ನುವಂಥದ್ದು ಈ ಒಂದು ಇತಿಹಾಸ ತಜ್ಞರು ಹೇಳ್ತಾರೆ. ಈಗ ದಂಡನಾಯಕ ನೋಡ್ಬೋದು, ಈ ಚಿತ್ರದಲ್ಲಿ ನಾವು ತೋರಿಸಿ ಯುದ್ಧದ ಒಂದು ಸನ್ನಿವೇಶ ಇದು ದಂಡನಾಯಕ ಇಲ್ಲಿ ಖಡ್ಗ ಹಿಡಿದಾನೆ. ನಡುವಿನ ಭಾಗದಲ್ಲಿ ಇದ್ದಂಥದ್ದು ಈತ ದಂಡನಾಯಕ, ಏನು ಯುದ್ಧದಲ್ಲಿ ಮೃತಪಟ್ಟವ. ಈ ಅಕ್ಕಪಕ್ಕ ಇರುವಂಥದ್ದು ಅಪ್ಸರೆಯರು. ಇವರನ್ನ ಅದ್ಧೂರಿಯಾಗಿ ಇಲ್ಲಿಂದ ಏನು ಅಪ್ಸರೆಯರು ತಗೊಂಡು ದೇವಲೋಕಕ್ಕೆ ಹೋಗ್ತಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿ ಇಡೀ ದೇಶ ವಿದೇಶದ ಗಮನ ಸೆಳೆದಿದ್ದೇ ತಡ. ಇದೀಗ ನಮ್ಮ ನೆಲದಲ್ಲೂ ನಿಧಿ ಇದೆ ಅಂತ ಹಲವೆಡೆ ಕೇಳಿ ಬರ್ತಿದೆ. ಗದಗ್ನ ಬೆಟಗೇರಿಯ ನಿಗೂಢ ಗವಿಯೊಳಗೂ ನಿಧಿ ಇದೆ. ಅದನ್ನ 7 ಹೆಡೆ ಸರ್ಪ ಕಾಯ್ತಾ ಇದೆ. ನಮ್ಮ ತಂದೆ ಅಜ್ಜ ದೊಡ್ಡ ಹಾವನ್ನ ಕಣ್ಣಾರೆ ಕಂಡಿದ್ದಾರೆ. ಹೀಗಂತ ಸ್ಥಳೀಯರಾದ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಮುಚ್ಚಿದ್ರೂ ಅದು ಹಾವುಗಳು ಪಂಚಮಿ ಸುತ್ತ ಬರ್ತಾವ್ರಿ. ಬಂದ್ ಅಡ್ಡಾಡ್ ಹೋಗ್ತಾವು. ಯಾರಿಗೆ ಏನ್ ಮಾಡಂಗಿಲ್ಲ, ನಾವು ಅವಕ್ಕೇನು ಮಾಡೋದಿಲ್ಲ. ಬಂದ್ ಮಾತ್ರ ಹೋಗ್ತಾವ್ರಿ. ನಿಧಿ ಇರೋದಂತೂ ಗ್ಯಾರಂಟಿ ಐತ್ರಿ. ಇಲ್ಲಿ 7 ಅಡಿ ಸರ್ಪ ಬರ್ತಿತ್ತು ಅಂತ ಹೆಂಗ್ ಗೊತ್ತಾಗ್ತದೆ? ಅದೇನೋ ಹೊರಗೆ ಬಂದ್ರ ಲೋಬಾನದ ವಾಸನೆ ಬರ್ತಿತ್ತಂತ್ರಿ. ಹೌದು, ನಮ್ಮ ಅಜ್ಜಾರ ಕಣ್ಣಾರೆ ಕಂಡಾರನ್ರಿ. ಆಮೇಲೆ ನಮ್ಮ ತಂದೆಯರಿಗೊಮ್ಮೆ ಕಂಡೈತಂತ್ರಿ. 10 ದಿನಗಳಿಂದ ಉತ್ಖನನ ನಡೀತಿರೋ ಕೌತುಕಗಳ ತಾಣ ಲಕ್ಕುಂಡಿಯಲ್ಲಿ ಇದೀಗ ರಾಜರ ಕಾಲದ್ದು ಎನ್ನಲಾದ ಶಿಲೆ ಸಿಕ್ಕಿದೆ. ಪುರಾತನವಾದಂಥ ಅಪರೂಪದ ಒಂದು ಶಿಲೆ ಒಂದು ಪತ್ತೆಯಾಗಿದೆ. ಇದು ಕೂಡ ಒಂದು ರಾಜ ಮಹಾರಾಜರ ಕಾಲದ್ದು ಅಂತ ಹೇಳಲಾಗ್ತದೆ. ಇನ್ನು ಉತ್ಖನನ ನಡೀತಿರೋ ಸ್ಥಳದಲ್ಲಿ ಬಿರುಕು ಕಂಡು ಬಂದಿದ್ದು ಅಪಾಯದ ನಡುವಲ್ಲೇ ಕೆಲಸ ಸಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ 4 ಬಾಕ್ಸ್ ಮಾದರಿ ಗುರುತಿಸಿ ಉತ್ಖನನ ನಡೆಸಲಾಗ್ತಿದೆ. ಈ ಪೈಕಿ A1 ಬಾಕ್ಸ್ನಲ್ಲಿ ಮಣ್ಣು ಬಿರುಕು ಬಿಟ್ಟಿದ್ದು ಯಾವುದೇ ಕ್ಷಣದಲ್ಲಿ ಮಣ್ಣು ಕುಸಿಯುವ ಆತಂಕ ಮೂಡಿಸಿದೆ. ಈ ಬಿರುಕು ಬಿಟ್ಟ ಬಗ್ಗೆ ತಿಳಿತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. B1 ಬಾಕ್ಸ್ನಲ್ಲೂ ಬೃಹತ್ ಆಕಾರದ ಕಲ್ಲು ಪತ್ತೆಯಾಗಿದ್ದು ಕಲ್ಲು ಬೀಳುವ ಆತಂಕ ಇದೆ. ಸಮಸ್ಯೆ ಬಗೆಹರಿಸೋಕೆ ಅಧಿಕಾರಿಗಳು ಚರ್ಚಿಸಿದ್ದಾರೆ. ಆಂಧ್ರದ ಶ್ರೀಶೈಲಂ ದೇವಸ್ಥಾನಕ್ಕೆ ಬಂದ ಕಾರಲ್ಲಿ ಬರೋಬ್ಬರಿ 30 ಲಕ್ಷ ರೂಪಾಯಿ ಗರಿಗರಿ ನೋಟುಗಳ ಕಂತೆಗಳು ಸಿಕ್ಕಿವೆ. ಭದ್ರತಾ ಸಿಬ್ಬಂದಿ ಕಾರನ್ನ ಪರಿಶೀಲಿಸುವಾಗ 500 ರೂಪಾಯಿ ಮುಖಬೆಲೆಯ 30 ಲಕ್ಷ ರೂಪಾಯಿ ಹಣ ಇದ್ದ ಬ್ಯಾಗ್ ಪತ್ತೆಯಾಗಿದೆ. ಕಾರಲ್ಲಿದ್ದ ಚಾಲಕ ಮತ್ತು ಪ್ರಯಾಣಿಕರನ್ನ ವಿಚಾರಿಸಿದಾಗ ಈ ಹಣ ತಮ್ಮದೇ ಅನ್ನೋದಕ್ಕೆ ಯಾವುದೇ ಸೂಕ್ತ ದಾಖಲೆ ನೀಡಿಲ್ಲ. ನಾವು ಚಿನ್ನದ ವ್ಯಾಪಾರಿಗಳು ಮಾರ್ಗ ಮಧ್ಯೆ ದೇವರ ದರ್ಶನಕ್ಕೆ ಬಂದಿದ್ದಾಗಿ ತಿಳಿಸಿದ್ದಾರೆ. ಆದ್ರೆ ಯಾವುದೇ ಅಧಿಕೃತ ದಾಖಲೆ ನೀಡದ ಕಾರಣ ಕಾರು ಹಾಗೂ ಹಣ ಸೀಸ್ ಮಾಡಲಾಗಿದೆ. ಕಾರಲ್ಲಿದ್ದ ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. 400 ಕೋಟಿ ದರೋಡೆ, ಸಿಎಂಎಸ್ ರಾಬರಿ, ಚಿನ್ನದ ಅಂಗಡಿಗೆ ಕನ್ನ, ಹೀಗೆ ಸಾಲು ಸಾಲು ದರೋಡೆ ಪ್ರಕರಣಗಳಿಂದ ದಂಗಾಗಿರೋ ಬೆನ್ನಲ್ಲೇ ಮತ್ತೊಂದು ವಂಚನೆ ಕೇಸ್ ಬಯಲಾಗಿದೆ. ಎಟಿಎಂಗೆ ಹಾಕಬೇಕಿದ್ದ 1.37 ಕೋಟಿಗೂ ಅಧಿಕ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಕೋರಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಹಿಟಾಚಿ ಪೇಮೆಂಟ್ ಸರ್ವಿಸ್ ಕಂಪನಿ ಸಿಬ್ಬಂದಿ ಕೃತ್ಯ ಎಸಗಿದ್ದಾರೆ. ಕೋರಮಂಗಲದ ಆಕ್ಸಿಸ್ ಬ್ಯಾಂಕ್ಗೆ ಸೇರಿದ 1 ಕೋಟಿಗೂ ಅಧಿಕ ಹಣ ಎಟಿಎಂಗಳಿಗೆ ಡೆಪಾಸಿಟ್ ಮಾಡಲು ಹಂತ ಹಂತವಾಗಿ ನೀಡಲಾಗಿತ್ತು. ಆದರೆ ಕಂಪನಿಯ 2 ಪ್ರತ್ಯೇಕ ತಂಡಗಳ ಸಿಬ್ಬಂದಿಗೆ ನೀಡಿದ್ದ ಹಣವನ್ನ ಎಟಿಎಂಗೆ ಹಾಕದೆ ಒಂದು ತಂಡ 57 ಲಕ್ಷ, ಎರಡನೇ ತಂಡ 80 ಲಕ್ಷ ದೋಚಿ ನಾಪತ್ತೆಯಾಗಿದ್ದಾರೆ. ಘಟನೆ ಸಂಬಂಧ ಕೋರಮಂಗಲ ಠಾಣೆಗೆ ದೂರು ನೀಡಿದ್ದು ಆರೋಪಿಗಳಿಗಾಗಿ ಹುಡುಕಾಟ ತೀವ್ರಗೊಂಡಿದೆ. ಬೆಂಗಳೂರಲ್ಲಿ ಮತ್ತೊಂದು ರಾಬರಿ ಪ್ರಕರಣ ನಡೆದಿದೆ. ನೆಲಮಂಗಲ ಬಳಿಯ ದಾಸನಪುರದಲ್ಲಿರುವ ರಾಮದೇವ್ ಜ್ಯುವೆಲರ್ಸ್ನಲ್ಲಿ ಖದೀಮರು ಗನ್ ತೋರಿಸಿ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಬೈಕ್ನಲ್ಲಿ ಬಂದಿದ್ದ 3 ದರೋಡೆಕೋರರು ಗನ್ ತೋರಿಸಿ ದರೋಡೆ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳತನಕ್ಕೆ ಬಂದಿದ್ದ ದರೋಡೆಕೋರರ ಪೈಕಿ ಒಬ್ಬನಿಗೆ ಸ್ಥಳದಲ್ಲಿದ್ದ ಬಾಲಕ ಪಂಚ್ ಕೊಟ್ಟಿದ್ದಾನೆ. ಬಾಲಕ ಕೊಟ್ಟ ಪಂಚ್ಗೆ ಹೆದರಿ ಓರ್ವ ದರೋಡೆಕೋರ ಮೊಬೈಲ್ ಬಿಟ್ಟು ಹೋಗಿದ್ದಾನೆ. ಒಂದ್ 5 ಗಂಟೆ 5:15 ನಾನು ನಮ್ಮಣ್ಣ ಇಬ್ರು ಇಲ್ಲಿ ನಿಂತಿದ್ರಿ. ಕಳ್ಳರು ಬಂದಿದ್ರು. ಅಂದ್ರೆ ಇದು ಈ ತರ ರಿಂಗ್ ಐತಾ ಅಂತ ಇದ್ರು. ನಾವಂದ್ರಿ ಇಲ್ಲ ಈ ತರ ರಿಂಗ್ ಇಲ್ಲ ಅಂತ. ನಮ್ಮಣ್ಣ ಕಿರ್ಚಕ್ ಆಗ್ಲಿಲ್ಲ. ಆದ್ರೂ ನಮ್ಮಣ್ಣನು ಇಲ್ಲಿ ಹೊಡ್ದ. ನಾನಿನ್ ಕೈ ತೊಂಡೆ. ಅವ್ನ್ ನಂಗೆ ಹೊಡ್ಯಕ್ ಬಂದೆ. ಹಿಂಗ್ ತಲೆಗೆ ಗನ್ ಐತಲ್ಲ, ತಲೆಗೆ ಹೊಡೆದ್ಬಿಟ್ಟೆ.
ಆರೋಪಿ ಮೊಬೈಲ್ ಲಾಕ್ ಆಗಿರೋದ್ರಿಂದ ಟೆಕ್ನಿಕಲ್ ಸೆಲ್ ಮೂಲಕ ಓಪನ್ ಮಾಡಲು ಸಿದ್ಧತೆ ನಡೆದಿದೆ. ಉತ್ತರ ಪ್ರದೇಶ ಮೂಲದ ಆರೋಪಿಗಳು ದರೋಡೆ ನಡೆಸಿರುವ ಶಂಕೆ ಇದ್ದು, ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಗಳ ಪತ್ತೆಗೆ 3 ಟೀಮ್ ರಚಿಸಿದ್ದಾರೆ. ಕಿರುತೆರೆ ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಮೇಲೆ ಸಂಬಂಧಿಯಿಂದ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಜನಪ್ರಿಯತೆ ಸಹಿಸಲಾಗದೆ ಹಲ್ಲೆ ಮಾಡಿದ್ದಾಗಿ ನಟಿ ಕಾವ್ಯ ಆರೋಪಿಸಿದ್ದಾರೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ, ರೇಪ್ ಮಾಡ್ತೀನಿ ಎಂದು ಬೆದರಿಕೆ ಹಾಕಿದ್ದಾರೆ ಅಂತ ಕಾವ್ಯ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ವಾರಗಿತ್ತಿಯಾಗಿರೋ ಪ್ರೇಮ ಹಾಗೂ ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಮತ್ತೊಂದೆಡೆ ನಟಿ ಕಾವ್ಯ, ಸೋಮಶೇಖರ್, ಭವ್ಯ ವಿರುದ್ಧ ಪ್ರೇಮ ಪ್ರತಿದೂರು ನೀಡಿದ್ದಾರೆ. ನಮಗೆ ಥಳಿಸಿ ಬೆದರಿಕೆ ಹಾಕಿದ್ದಾಗಿ ಪ್ರತ್ಯಾರೋಪ ಮಾಡಿದ್ದಾರೆ. ನಟಿ ಕಾವ್ಯ ಜೊತೆಗಿನ ಗಲಾಟೆ ಬಗ್ಗೆ ರಾಮಮೂರ್ತಿ ನಗರ ಠಾಣೆ ಬಳಿ ಪ್ರೇಮ ಪ್ರತಿಕ್ರಿಯಿಸಿದ್ದಾರೆ. ವಿಡಿಯೋದಲ್ಲಿ ಬರ್ತಾ ಇರೋ ಸೋಮಶೇಖರ್ ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರುವುದು, ಕಾವ್ಯಗೌಡ ಮನೆಗಾಗಿ ಈ ರೀತಿ ಕಿರಿಕ್ ಮಾಡ್ತಿದ್ದಾರೆ, ಪ್ಯಾಂಟ್ ತೆಗೆದು ಸೋಮಶೇಖರ್ ಅಸಹ್ಯವಾಗಿ ವರ್ತಿಸಿದ್ದಾರೆ ಅಂತ ಪ್ರೇಮ ಆರೋಪಿಸಿದ್ದಾರೆ. ಆದ್ರೆ ಪ್ರೇಮಾಳ ಅಪ್ಪ ನನಗೆ ಹೊಡೆದು ಗಂಡನಿಗೂ ಹೊಡೆದ್ರು ಅಂತ ಕಾವ್ಯ ಆರೋಪಿಸಿದ್ದಾರೆ. ಮಹಿಳಾ ಅಧಿಕಾರಿಗೆ ಧಮಕಿ ಪ್ರಕರಣದ ಆರೋಪಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಇದೇ ವೇಳೆ ಕೋರ್ಟ್ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ರಾಜೀವ್ ಗೌಡ ಜೈಲು ಪಾಲಾಗಿದ್ದಾನೆ. ಇನ್ನು ರಾಜೀವ್ ಗೌಡಗೆ ಆಶ್ರಯವನ್ನ ನೀಡಿದ್ದ ಮಂಗಳೂರಿನ ಉದ್ಯಮಿ ಮೈಕಲ್ಗೆ ಕೋರ್ಟ್ ಜಾಮೀನು ನೀಡಿದೆ. 13 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನನ್ನ ನಿನ್ನೆ ಬಂಧಿಸಿದ್ದ ಪೊಲೀಸರು ಇಂದು ವೈದ್ಯಕೀಯ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದಿದ್ರು. ಈ ವೇಳೆ ರಾಜೀವ್ ಗೌಡ ಪೊಲೀಸ್ ವಾಹನದಲ್ಲಿ ಕುಳಿತು ನಗುತ್ತಾ ಬೆಂಬಲಿಗರತ್ತ ಕೈಬೀಸಿದ್ದಾನೆ. ಧಮ್ಕಿ ಕೇಸ್ ದಾಖಲಾಗ್ತಾ ಇದ್ದಂತೆ ಪರಾರಿಯಾಗಿದ್ದ ರಾಜೀವ್ ಗೌಡ ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಕಾರನ್ನ ಬಿಟ್ಟು ಕೇರಳದಲ್ಲಿ ಸುತ್ತಾಡಿದ್ದ. 13 ದಿನಗಳ ಬಳಿಕ ಪೊಲೀಸರಿಗೆ ಸಿಕ್ಕಿಬಿದ್ದಿರುವ ರಾಜೀವ್ ಗೌಡ, ನನಗೆ ಕಾನೂನು ಮೇಲೆ ಗೌರವ ಇದೆ, ಪೊಲೀಸರ ವಶದಿಂದ ಹೊರಗೆ ಬಂದ ಮೇಲೆ ಎಲ್ಲವನ್ನ ಹೇಳ್ತೇನೆ ಎಂದಿದ್ದಾನೆ. ರಾಜೀವ್ ಗೌಡ ಬಂಧನಕ್ಕೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಯುರೋಪ್ ಒಕ್ಕೂಟ ಐತಿಹಾಸಿಕ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಮುಕ್ತ ವ್ಯಾಪಾರ ಒಪ್ಪಂದದ ಭಾಗವಾಗಿ ಭಾರತ ಯುರೋಪ್ನಿಂದ ಆಮದು ಆಗುವ ವಸ್ತುಗಳ ಮೇಲಿನ ಸುಂಕವನ್ನ ಕಡಿಮೆ ಮಾಡಿದೆ. ಇದರಿಂದ ಭಾರತದಲ್ಲಿ ಹಲವು ಯುರೋಪ್ ವಸ್ತುಗಳ ಬೆಲೆ ಗಣನೀಯವಾಗಿ ಕಡಿಮೆಯಾಗಲಿದೆ. ಈ ಒಪ್ಪಂದದಿಂದಾಗಿ ಭಾರತದಲ್ಲಿ ಬೆನ್ಸ್, BMW, ಆಡಿ ಮುಂತಾದ ಯುರೋಪ್ ಕಾರ್ಗಳ ಬೆಲೆ ಕಡಿಮೆಯಾಗಲಿದೆ. ಯಾಕಂದ್ರೆ ಭಾರತ ಈ ಕಾರುಗಳ ಮೇಲಿನ ಸುಂಕವನ್ನ 110% 40% ಇಳಿಸಿದೆ. ವೈನ್ ಮೇಲಿನ ಸುಂಕ 150% 20% ಇಳಿಸಿದೆ. ಯುರೋಪ್ನಿಂದ ಆಮದಾಗುವ ಕ್ಯಾನ್ಸರ್ ಮುಂತಾದ ರೋಗಗಳ ಔಷಧಿ, ವೈದ್ಯಕೀಯ ಸಲಕರಣೆಗಳು ಅಗ್ಗವಾಗಲಿವೆ. ವಿಮಾನ, ಹೈಟೆಕ್ ಎಲೆಕ್ಟ್ರಾನಿಕ್ ಬಿಡಿಭಾಗಗಳ ಮೇಲಿನ ಸುಂಕ ಕಡಿತಗೊಂಡು ಭಾರತದಲ್ಲಿ ಮೊಬೈಲ್ಗಳ ಬೆಲೆ ಇಳಿಯುವ ಸಾಧ್ಯತೆ ಇದೆ. ಉಕ್ಕು, ಕಬ್ಬಿಣ ಮತ್ತು ರಾಸಾಯನಿಕ ವಸ್ತುಗಳ ಮೇಲೆ ಶೂನ್ಯ ಸುಂಕದಿಂದ ಈ ವಸ್ತುಗಳು ಅಗ್ಗವಾಗಲಿವೆ. ಈ ಒಪ್ಪಂದದಿಂದ ಭಾರತದ ಗಾರ್ಮೆಂಟ್ಸ್, ಚರ್ಮದ ವಸ್ತುಗಳು, ಆಭರಣಗಳಿಗೆ ಯುರೋಪ್ನ ದೊಡ್ಡ ಮಾರುಕಟ್ಟೆ ಸಿಗಲಿದೆ. ಯುರೋಪ್ ಒಕ್ಕೂಟದ ಅಧ್ಯಕ್ಷೆ ಉರ್ಸುಲಾ ಇದು ಎಲ್ಲಾ ಒಪ್ಪಂದಗಳ ತಾಯಿ ಎಂದಿದ್ದಾರೆ. ಪ್ರಧಾನಿ ಮೋದಿ ಇದು ಲ್ಯಾಂಡ್ ಮಾರ್ಕ್ ಒಪ್ಪಂದ ಎಂದಿದ್ದಾರೆ. ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಹೊಸ ನಿಯಮಗಳನ್ನ ವಿರೋಧಿಸಿ ಉತ್ತರ ಪ್ರದೇಶದ ಬರೇಲಿ ನ್ಯಾಯಾಧೀಶ ಅಲಂಕಾರ್ ಅಗ್ನಿಹೋತ್ರಿ ರಾಜೀನಾಮೆಯನ್ನ ನೀಡಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯವನ್ನ ತಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಯುಜಿಸಿ ಜಾರಿಗೆ ತಂದಿರುವ ಹೊಸ ನಿಯಮಗಳಿಗೆ ಪ್ರಬಲ ಸಮುದಾಯಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿವೆ. ಹೊಸ ಯುಜಿಸಿ ನಿಯಮಗಳ ಪ್ರಕಾರ ಕಾಲೇಜು ವಿವಿಗಳಲ್ಲಿ ಸಮಾನತಾ ಸಮಿತಿ ರಚನೆ ಕಡ್ಡಾಯವಾಗಿದೆ. ಈ ಸಮಿತಿಯಲ್ಲಿ SC, ST, OBC, ಮಹಿಳೆಯರು ಮತ್ತು ವಿಕಲಚೇತನ ಪ್ರತಿನಿಧಿಗಳು ಇರಬೇಕು. SC, ST, OBC ವಿದ್ಯಾರ್ಥಿಗಳ ಜಾತಿ ಆಧಾರಿತ ದೂರನ್ನ ಆಲಿಸಿ ನಿಗದಿತ ಅವಧಿಯಲ್ಲಿ ಈ ದೂರುಗಳನ್ನ ಪರಿಹರಿಸಬೇಕು. ಕ್ಯಾಂಪಸ್ನಲ್ಲಿ ಸಮಾನತೆಯ ವಾತಾವರಣವನ್ನ ನಿರ್ಮಿಸಬೇಕು. ಜಾತಿ ತಾರತಮ್ಯ ತಡೆಗಟ್ಟುವ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು. ಯುಜಿಸಿಯ ಹೊಸ ನಿಯಮಗಳು ಏಕಪಕ್ಷೀಯವಾಗಿವೆ. ಪ್ರಬಲ ಜಾತಿಗಳನ್ನ ಕ್ರಿಮಿನಲ್ ಅಂತ ಬಿಂಬಿಸುವಂತಿವೆ ಎಂದು ಪ್ರಬಲ ಜಾತಿಗಳು ಆರೋಪಿಸಿವೆ. ಕೂಡಲೇ ಈ ಹೊಸ ನಿಯಮಗಳನ್ನ ಹಿಂಪಡೆಯಬೇಕು ಅಂತ ಆಗ್ರಹಿಸಿವೆ. ಯುಜಿಸಿ ನಿಯಮಗಳನ್ನ ಪ್ರಶ್ನಿಸಿ ವಕೀಲ ವಿನೀತ್ ಜಿಂದಾಲ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜುಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ಸ್ ಮಾರುತ್ತಿದ್ದ ಯುವತಿ ಸೇರಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಮೇಘನಾ, ಆದಿತ್ಯ ಬಂಧಿತ ಆರೋಪಿಗಳು.
ಬೈಕ್ನಲ್ಲಿ ಮಾದಕ ವಸ್ತು ಸಾಗಿಸುತ್ತಿದ್ದ ವೇಳೆ ಆರೋಪಿಗಳನ್ನ ಬಂಧಿಸಲಾಗಿದೆ. 4 ಲಕ್ಷ ರೂಪಾಯಿ ಮೌಲ್ಯದ 4 ಕೆಜಿ ಗಾಂಜಾ, 37 ಗ್ರಾಂ MDMA, 35 ಗ್ರಾಂ ಹ್ಯಾಶ್ ಆಯಿಲ್ ಜಪ್ತಿ ಮಾಡಲಾಗಿದೆ.